ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A2 ನಟ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಈತನಿಗೆ ಇವತ್ತು ಸಂಕಷ್ಟ ಎದುರಾಗುತ್ತಾ ಅಥವಾ ರಿಲೀಫ್ ಕಂಟಿನ್ಯೂ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಕಾರಣ ಏನು ಗೊತ್ತಾ? ಸುಪ್ರೀಂನಲ್ಲಿ ಇವತ್ತು ಭವಿಷ್ಯ ನಿರ್ಧಾರವಾಗುತ್ತೆ. ಬೇಲ್ ಕಂಟಿನ್ಯೂ ಅಥವಾ ಬೇಲ್ ಕ್ಯಾನ್ಸಲ್ ಅಂತ. ಇವತ್ತು ಕಿಲ್ಲಿಂಗ್ ಸ್ಟಾರ್ ಪಾಲಿಗೆ ಬಿಗ್ ಡೇ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಪ್ರಕಟ ಮಾಡುತ್ತೆ. ಜಾಮೀನು ರದ್ದಾಗುತ್ತಾ? ನ್ಯಾಯಮೂರ್ತಿ ಪರ್ದಿವಾಲಾ, ನ್ಯಾಯಮೂರ್ತಿ ಮಹಾದೇವನ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಮಂಗಳ ತರುತ್ತಾ ಅಮಂಗಳವಾಗುತ್ತಾ? ಈಗಾಗಲೇ ವಾದ ಪ್ರತಿವಾದವನ್ನು ಆಲಿಸಿದೆ ಸುಪ್ರೀಂ ಕೋರ್ಟ್. ಇವತ್ತು ದರ್ಶನ್ ಪರ ವಕೀಲರಾದಂತಹ ಕಪಿಲ್ ಸಿಬಲ್ ಅವರು ಏನು ವಾದ ಮಾಡಿದ್ರು ಆ ವಾದದ ಮೇಲೆಯೇ ಇವತ್ತು ಭವಿಷ್ಯ ನಿರ್ಧಾರವಾಗುತ್ತೆ. ಕಳೆದ ಬಾರಿಯ ಒಂದು ವಿಚಾರಣೆಯ ಸಂದರ್ಭದಲ್ಲಿ ನೀವು ಗಮನಿಸಿರಬಹುದು, ಸುಪ್ರೀಂ ಕೋರ್ಟ್ ಕೇಳಿತ್ತು ದರ್ಶನ್ನ ಹಳೆಯ ಕೇಸ್ ವಿವರಗಳನ್ನು. ಆಮೇಲೆ ಹೈಕೋರ್ಟ್ನ ವಿವೇಚನೆಯನ್ನ ಸರಿಯಾಗಿ ಬಳಸಿಕೊಂಡಿಲ್ಲ ಅನ್ನುವಂಥ ಮಾತು ಹೇಳಿತ್ತು. ಸೊ ಎರಡೂ ಪಾಯಿಂಟನ್ನು ನೋಡಿ ಎಲ್ಲೋ ಒಂದು ಕಡೆ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗಬಹುದು ಅನ್ನುವಂಥ ಚರ್ಚೆಯೂ ಕೂಡ ಇತ್ತು. ಬೇಲ್ ಕ್ಯಾನ್ಸಲ್ ಆದರೆ ಏನಾಗುತ್ತೆ? ಬೇಲ್ ಕ್ಯಾನ್ಸಲ್ ಆದರೆ ಮತ್ತೆ ಅದೇ ಕಂಬಿ ಎಣಿಸುವಂತಹ ಪರಿಸ್ಥಿತಿ ಬರುತ್ತೆ. ಅಕಸ್ಮಾತ್ ಬೇಲ್ ಕಂಟಿನ್ಯೂ ಆಯಿತು ಅಂತಂದರೆ ತೊಂದರೆ ಇಲ್ಲ. ಹಾಗಾದರೆ ಮುಂದಿನ ದಾರಿ ಏನು ಇರ್ಬೋದು ದರ್ಶನ್ಗೆ ಇಫ್ ಇನ್ ಕೇಸ್ ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದರೆ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಇವತ್ತು ಸುಪ್ರೀಂನಲ್ಲಿ ಬಿಗ್ ಡೇ ನಟ ದರ್ಶನ್ಗೆ. ಇಫ್ ಇನ್ ಕೇಸ್ ಬೇಲ್ ಕಂಟಿನ್ಯೂ ಆಯಿತು ಅಂತಂದರೆ ನೋ ಪ್ರಾಬ್ಲಮ್, ಆದರೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದರೆ ಮತ್ತೆ ಕಂಬಿಯನ್ನು ಎಣಿಸುವಂಥ ಪರಿಸ್ಥಿತಿ. ಆಗ ದರ್ಶನ್ಗಿರುವಂಥ ಮುಂದಿನ ದಾರಿ ಏನು? ಜೊತೆಗೆ ಕಳೆದ ಬಾರಿಯ ವಿಚಾರಣೆ ಜೊತೆಗೆ ಈ ಸಂಬಂಧ ಇಲ್ಲಿ ತನಕವೂ ಕೂಡ ಯಾವ ರೀತಿ ಆಗಿತ್ತು ಈ ವಾದ ಪ್ರತಿವಾದ ಅಂತ? ಶರತ್ ಏನಂದರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಹೈಕೋರ್ಟ್ ನೀಡಿರುವಂತಹ ಒಂದು ಜಾಮೀನನ್ನು ಪ್ರಶ್ನೆ ಮಾಡಿ ಈಗ ಆ ಪೊಲೀಸರು ಕೂಡ ಒಂದು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಈಗಾಗಲೇ ಅದರ ವಾದ ಪ್ರತಿವಾದ ಕೂಡ ಆಗಿರುವಂಥದ್ದು. ಅವರ ಈಗ ಕಪಿಲ್ ಸಿಬಲ್ ಅವರು ಕೂಡ ವಾದವನ್ನು ಮಾಡ್ತಾರೆ. ಅಂದರೆ ಇವತ್ತಿಗೆ ಒಂದು ವಿಚಾರಣೆಯನ್ನು ಕೂಡ ಮುಂದೂಡಲಾಗಿತ್ತು. ಅಂದರೆ ಇವತ್ತೇನಾದರೂ ಒಂದು ವೇಳೆ ಏನಾದರೂ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಎತ್ತಿ ಹಿಡಿದಿದ್ದೆ ಆದರೆ ನಟ ದರ್ಶನ್ಗೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಅಂದರೆ ಇನ್ನು ಈ ಕೇಸ್ನ ಅಂತಿಮ ತೀರ್ಪು ಬರೋವರೆಗೂ ಕೂಡ ಯಾವುದೇ ರೀತಿಯಾದಂಥ ಟೆನ್ಷನ್ ಇರೋದಿಲ್ಲ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ. ಈ ಪ್ರಕರಣ ಎಷ್ಟು ವರ್ಷಗಳ ಕಾಲ ನಡೆಯುತ್ತೆ ಅನ್ನೋದು, ಅದಾದ ಬಳಿಕ ಕೊನೆಯಲ್ಲಿ ಒಂದು ತೀರ್ಪು ಬರುತ್ತೆ, ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ. ಒಂದು ವೇಳೆ ಏನಾದರೂ ಹೈಕೋರ್ಟ್ ಕೊಟ್ಟಂತಹ ತೀರ್ಪೇನಿದೆ ಅದನ್ನೇನಾದರೂ ರದ್ದು ಮಾಡಿದ್ರೆ ಯಥಾಸ್ಥಿತಿ, ಅಂದರೆ ಹೈಕೋರ್ಟ್ ಕೊಟ್ಟ ತೀರ್ಪನ್ನು ರದ್ದು ಮಾಡಿದ್ದೇ ಆದರೆ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಿದೆ ಇವರು ಏನು ಒಂದು ವಿಚಾರಣೆ ದಿನ ನ್ಯಾಯಾಲಯ ಇತ್ತು ಅಲ್ಲಿಗೆ ಹಾಜರಾಗಬೇಕು, ನೋಟಿಸನ್ನು ಕೊಡ್ತಾರೆ. ಆ ಒಂದು ದಿನಕ್ಕೆ ಅವರು ನೇರವಾಗಿ ಕೋರ್ಟ್ಗೆ ಬರಬೇಕು. ಅಲ್ಲಿಂದ ಪೊಲೀಸರು ಕೂಡ ಅವ್ರನ್ನ ವಶಕ್ಕೆ ಪಡೆದು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಮತ್ತೆ 6 ತಿಂಗಳ ಕಾಲ ಇವರು ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಆಗೇನಾದರೂ ಆಗಿದ್ದೇ ಆದರೆ ಮತ್ತೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಂಕಷ್ಟ ಎದುರಾಗುತ್ತೆ. ಇಲ್ಲ ಅಂತ ಹೇಳಿದರೆ ಮತ್ತೆ ಇದೇ ಒಂದು ಯಥಾಸ್ಥಿತಿಯಾಗಿ ಈಗ ಏನು ಹೊರಗಡೆ ಇದ್ದಾರೆ ಅದೇ ರೀತಿಯಾಗಿ ಇರ್ತಾರೆ, ಬಿಂದಾಸ್ ಆಗಿ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಸದ್ಯ ಈಗ ಸಿನಿಮಾದ ಶೂಟಿಂಗ್ನಲ್ಲಿ ಹೊರದೇಶದಲ್ಲಿದ್ದಾರೆ. ಸೊ ಅವರಿಗೂ ಕೂಡ ಒಂದು ಕಡೆ ಟೆನ್ಷನ್ ಶುರುವಾಗಿರುವಂಥದ್ದು. ಕಳೆದ ಒಂದು ಹಿಯರಿಂಗ್ಸ್ನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಒಂದು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಂಥ ವೇಳೆಯಲ್ಲಿ ಒಂದು ರೀತಿಯಾದಂಥ ಒಂದು ಅಸಮಾಧಾನದ ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಯಾವ ಆಧಾರದ ಮೇಲೆ ಈ ರೀತಿಯಾದಂಥ ಒಂದು ಜಾಮೀನನ್ನು ಮಂಜೂರು ಮಾಡಿತ್ತು, ಇದು ಕೂಡ ತೃಪ್ತಿ ತರುವಂತಹ ವಿಚಾರವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಅಂಶಗಳನ್ನು ನೋಡಿದಾಗ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಟೆನ್ಷನ್ ಶುರುವಾಗಿರಬಹುದು. ಮತ್ತೆ ನಾವು ಜೈಲಿಗೆ ಹೋಗಬೇಕಾ, ಏನಾಗ್ಬೋದು ಅನ್ನೋಂಥದ್ದು. ಸೊ ಇನ್ನೊಂದು ಕಡೆ ಈಗಾಗಲೇ ಅಧೀನ ನ್ಯಾಯಾಲಯವು ಕೂಡ ನಟ ದರ್ಶನ್ಗೆ ಎಲ್ಲ ರೀತಿಯಾದಂಥ ವಿನಾಯಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಮೊದಲಿಗೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ದರು, ಆ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ತೆರಳಬಾರ್ದು ಅಂತೇಳಿ. ಅದಾದ ಬಳಿಕ ಮೈಸೂರಿಗೆ ಹೋದರು, ಅದಕ್ಕೂ ಕೂಡ ಅನುಮತಿ ಸಿಕ್ತು. ಈಗ ಸಿನಿಮಾದ ಶೂಟಿಂಗಾಗಿ ಹೊರದೇಶಕ್ಕೆ ಹೋಗಬೇಕು ಅಂತ ಹೇಳಿ ಒಂದು ಅನುಮತಿಯನ್ನು ಕೊಟ್ಟರು. ಸೊ ಎಲ್ಲ ರೀತಿಯಲ್ಲೂ ಕೂಡ ಈಗ ಅವರಿಗೆ ವಿನಾಯಿತಿ ಸಿಕ್ಕಿರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಅವರಿಗೆ ಒಂದು ಕಡೆ ನೆಮ್ಮದಿ ಇರುತ್ತೆ. ಆದರೆ ಇವತ್ತೇನಾದರೂ ಅವರ ವಿರುದ್ಧವಾಗಿ ಏನಾದರೂ ಕೇಸ್ ಬಂದಿದ್ದೇ ಆದರೆ, ಅಂದರೆ ತೀರ್ಪು ಬಂದಿದ್ದೇ ಆದರೆ ಮತ್ತೆ ಎಲ್ಲರೂ ಕೂಡ ಜೈಲಿಗೆ ಹೋಗಬೇಕಾಗುತ್ತೆ. ಅವರಿಗೆ ನೋಟಿಸನ್ನು ಕೊಡ್ತಾರೆ. ಸೊ ಅಲ್ಲಿಂದ ಮತ್ತೆ ಅವ್ರನ್ನ ಪರಪ್ನಗರ ಅಥವಾ ಬಳ್ಳಾರಿ ಜೈಲಿಗೆ ಕಳಿಸುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.